Hi friends, welcome to my YouTube channel. I am Kashibai Kurudi. ಎಲ್ಲ ಜೀವಿಗಳು ಉಸಿರಾಡುತ್ತವೆಯೇ ಅಂತ ಪ್ರಶ್ನೆ ಇದೆ ಫ್ರೆಂಡ್ಸ್. ಹಾಗಂದರೆ ಮನುಷ್ಯ, ಪ್ರಾಣಿ ಮತ್ತು ಇನ್ನಿತರ ಎಲ್ಲ ಪ್ರಾಣಿಗಳು ಆಡ್ತವೆ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನಾವು ಉಸಿರಾಡದೆ ಬದುಕಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಹಾಗಂದರೆ ಮೂಗಿಗೆ ಒಂದು ಕೈಯನ್ನು ಒತ್ತೆಗಿಡಿದು ನೋಡ್ಕೊಳ್ಳಿ ಫ್ರೆಂಡ್ಸ್. ನಾವು ಉಸಿರಾಡಲೇಬೇಕು. ಉಸಿರಾಡದೆ ನಾವು ಸಾಧ್ಯವೇ ಅಂತ ಕೇಳಿದ್ದಾರೆ ಫ್ರೆಂಡ್ಸ್. ಪ್ರಶ್ನೆ ಮಾರ್ಕನ್ನು ಇಟ್ಟಿದ್ದಾರೆ. ನಾವು ಉಸಿರಾಡುವಾಗ ಹೊರಗಿನ ವಾತಾವರಣದಿಂದ ಗಾಳಿಯು ನಮ್ಮ ದೇಹದ ಒಳಗೆ ಹೋಗುತ್ತದೆ. ನಾವು ಉಸಿರು ಬಿಟ್ಟಾಗ ಗಾಳಿಯು ದೇಹದಿಂದ ಹೊರಕ್ಕೆ ಹೋಗುತ್ತದೆ. ಶ್ವಾಸೋಚ್ಛ್ವಾಸವು ಉಸಿರಾಟ ಕ್ರಿಯೆಯ ಒಂದು ಭಾಗ. ಈ ಪ್ರಕ್ರಿಯೆಯಲ್ಲಿ ನಾವು ಉಸಿರಾಡಿದ ಕಾರ್ಬನ್ ಡೈಆಕ್ಸೈಡ್ ಉಸಿರಿನ ಮೂಲಕ ಹೊರಹಾಕುತ್ತೇವೆ. ಪ್ರಾಣಿಗಳಾದ ಹಸು, ಎಮ್ಮೆ, ನಾಯಿ, ಬೆಕ್ಕುಗಳಲ್ಲಿಯೂ ಉಸಿರಾಟ ಕ್ರಿಯೆಯು ಮನುಷ್ಯರಲ್ಲಿಯೂ ನಡೆಯುವಂತೆಯೇ ನಡೆಯುತ್ತದೆ. ವಿಶ್ರಾಂತ ಸ್ಥಿತಿಯಲ್ಲಿರುವ ಈ ಯಾವುದಾದರೂ ಒಂದು ಪ್ರಾಣಿಯ ಉಸಿರಾಡುತ್ತಿದೆ. ಉದರದ ಚಲನೆಯನ್ನು ಗಮನಿಸಿ. ಉದರದ ನಿಧಾನವಾದ ಚಲನೆಯು ಅಂದರೆ ಏರಿಳಿತಗಳು ಫ್ರೆಂಡ್ಸ್ ಈ ಪ್ರಾಣಿಯು ಉಸಿರಾಡುತ್ತದೆ ಎಂದು ತೋರಿಸುತ್ತದೆ. ಉಸಿರಾಟದ ಎಲ್ಲ ಜೀವಿಗಳಿಗೂ ಅತ್ಯವಶ್ಯ. ಉಸಿರಾಟದ ಮೂಲಕವೇ ಜೀವಿಗಳು ತಾವು ತಿಂದ ಆಹಾರವನ್ನು ಅಂತಿಮವಾಗಿ ಶಕ್ತಿಯನ್ನಾಗಿ ಪಡೆಯುತ್ತವೆ ಫ್ರೆಂಡ್ಸ್. ಉಸಿರಾಟ ಕ್ರಿಯೆಯು ಒಂದು ಭಾಗವಾದ ಅನಿಲಗಳ ವಿನಿಮಯಕ್ಕೆ ಪ್ರಾಣಿಗಳಲ್ಲಿ ವಿಭಿನ್ನ ವಿಧಾನಗಳಿರಬಹುದು. ಉದಾಹರಣೆಗೆ ಎರೆಹುಳು ಅವುಗಳ ಚರ್ಮದ ಮೂಲಕ ಉಸಿರಾಡುತ್ತವೆ. ನೀರಿನಲ್ಲಿ ಕರಗಿಸುವ ಆಕ್ಸಿಜನ್ನನ್ನು ಉಪಯೋಗಿಸಲು ಮೀನುಗಳಲ್ಲಿ ಕಿವಿರುಗಳಿರುತ್ತವೆ ಎಂಬುದನ್ನು ನಾವು ಈಗಾಗಲೇ ಕಲಿತಿದ್ದೇವೆ ಫ್ರೆಂಡ್ಸ್. ನೀರಿನಲ್ಲಿ ಕರಗುವ ಆಕ್ಸಿಜನ್ನನ್ನು ಕಿವಿರುಗಳು ಹೀರುತ್ತವೆ ಫ್ರೆಂಡ್ಸ್. ಸಸ್ಯಗಳು ಈಗ ಪ್ರಾಣಿಗಳದ್ದಾಯಿತು ಫ್ರೆಂಡ್ಸ್. ಸಸ್ಯಗಳು ಕೂಡ ಉಸಿರಾಡುತ್ತವೆಯೇ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಸಸ್ಯಗಳಲ್ಲಿ ಅನಿಲಗಳ ವಿನಿಮಯ ಮುಖ್ಯವಾಗಿ ಎಲೆಗಳ ಮೂಲಕ ನಡೆಯುತ್ತೆ ಫ್ರೆಂಡ್ಸ್. ಎಲೆಗಳು ತಮ್ಮಲ್ಲಿರುವ ರಂಧ್ರಗಳ ಮೂಲಕ ಗಾಳಿಯನ್ನು ತೆಗೆದುಕೊಂಡು ಅದರಲ್ಲಿರುವ ಆಕ್ಸಿಜನ್ನನ್ನು ಉಪಯೋಗಿಸಿಕೊಳ್ಳುತ್ತವೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೆ ಬಿಡುತ್ತವೆ. ಹಾಗಂದರೆ ಅವು ಏನು ಮಾಡ್ತವೆ ಫ್ರೆಂಡ್ಸ್, ಎಲೆಗಳು ತಮ್ಮಲ್ಲಿರುವ ರಂಧ್ರಗಳ ಮೂಲಕ ಗಾಳಿಯನ್ನು ತೆಗೆದುಕೊಂಡು ಅದರಲ್ಲಿರುವ ಆಕ್ಸಿಜನ್ನ ತಗೊಳ್ತವೆ ಫ್ರೆಂಡ್ಸ್. ಅವುಗಳು ಕಾರ್ಬನ್ ಡೈಆಕ್ಸೈಡನ್ನು ಗಾಳಿಗೆ ಬಿಡುತ್ತವೆ ಮತ್ತು ಸೂರ್ಯನ ಬೆಳಕಿನಲ್ಲಿ ಸಸ್ಯಗಳು ಮತ್ತು ಆಹಾರಗಳನ್ನು ತಯಾರಿಸಿಕೊಳ್ಳಲು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡನ್ನು ಉಪಯೋಗಿಸುತ್ತವೆ ಎಂದು ಕಲಿತಿದ್ದೇವೆ ಮತ್ತು ಈ ಕ್ರಿಯೆಯಲ್ಲಿ ಆಕ್ಸಿಜನ್ನನ್ನು ಬಿಡುಗಡೆ ಮಾಡುತ್ತವೆ. ಸಸ್ಯಗಳು ಆಹಾರ ತಯಾರಿಸುವ ಕ್ರಿಯೆಯ ಮೂಲಕ ಬಿಡುಗಡೆ ಮಾಡುವಂತಹ ಆಕ್ಸಿಜನ್ ಪ್ರಮಾಣವು ಅವುಗಳಲ್ಲಿನ ಉಸಿರಾಟ ಕ್ರಿಯೆಯಲ್ಲಿ ಉಪಯೋಗಿಸುವ ಆಕ್ಸಿಜನ್ ಪ್ರಮಾಣಕ್ಕಿಂತ ಹೆಚ್ಚಾಗಿರುತ್ತದೆ. ಸಸ್ಯಗಳಲ್ಲಿ ಉಸಿರಾಟವು ಹಗಲು ಮತ್ತು ರಾತ್ರಿಯೂ ಕೂಡ ಸಸ್ಯಗಳ ಉಸಿರಾಟವು ನಡೀತಾ ಇರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.